Good morning, dear students. Students, I am a new teacher of Siddhartha English Medium School, Katalgere. I am taken a class Social Science in 5th standard. Yes. Coming to the online class, my dear students. Yes, students, before going to the lesson, I am telling a story. Okay. The story is also in our book. Yes. Coming to the lesson. We have all heard the story of the farmer and his three sons. He gave each a stick and asked them to break it. They broke it easily. ಅಂದರೆ ಆಲ್ರೆಡಿ ನಾವು ಇದನ್ನ ಕೇಳಿರ್ತೀವಿ. ಒಬ್ಬ ರೈತ ಹಾಗೂ ಅವನ 3 ಜನ ಮಕ್ಕಳಿಗೆ ಏನು ಮಾಡ್ತಾನೆ, ಒಂದೊಂದು ಸ್ಟಿಕ್ಕನ್ನು ಇಲ್ಲಿ ಕೊಡ್ತಾನೆ. ಯಾರು? ರೈತ. ಅವನು ಒಬ್ಬೊಬ್ಬ ಮಕ್ಕಳಿಗೆ ಒಂದೊಂದು ಸ್ಟಿಕ್ಕನ್ನು ಕೊಟ್ಬಿಟ್ಟು ಹೇಳ್ತಾನೆ, ಅದನ್ನು ಮುರಿಯೋದಕ್ಕೆ ಹೇಳ್ತಾನೆ. ಅವ್ರು ಏನು ಮಾಡ್ತಾರೆ, ಈಸಿಯಾಗಿ ಆ ಒಂದು ಸ್ಟಿಕ್ಕನ್ನು ಏನು ಮಾಡ್ತಾರೆ, ಬ್ರೋಕ್ ಮೀನ್ಸ್ ಮುರಿತಾರೆ. ಹಿ ದೆನ್ ಗೇವ್ ಈಚ್ ಆಫ್ ದೆಮ್ ಎ ಬಂಡಲ್ ಆಫ್ ಸ್ಟಿಕ್ಸ್ ಆ್ಯಂಡ್ ಆಸ್ಕ್ಡ್ ದೆಮ್ ಟು ಬ್ರೇಕ್ ಇಟ್. ಅವನು ಏನು ಮಾಡ್ತಾನೆ, ನೆಕ್ಸ್ಟ್ ಟೈಮ್ ಏನು ಮಾಡ್ತಾನೆ, ಒಂದು ಬಂಡಲ್ ಆಫ್ ಸ್ಟಿಕ್ಕನ್ನು ಏನು ಮಾಡ್ತಾನೆ, ಕೊಡ್ತಾನೆ. ಯಾರಿಗೆ? ಅವನ 3 ಸನ್ಸ್ಗೆ. ಆವಾಗ ಅವ್ರು ಏನು ಮಾಡ್ತಾರೆ, ದೇ ಕುಡ್ ನಾಟ್, ಅಂದರೆ ಅವರು ಅದನ್ನು ಮುರಿಲಿಕ್ಕೆ ಆಗಲ್ಲ. ದಿ ಸ್ಟೋರಿ ಟೆಲ್ಸ್ ಹಸ್ ಹೌ ಈಸಿ ಇಟ್ ಈಸ್ ಟು ಟೇಕ್ ಅಡ್ವಾಂಟೇಜ್ ಆಫ್ ಪೀಪಲ್ ಹೂ ಆರ್ ನಾಟ್ ಯುನೈಟೆಡ್. ಅಂದರೆ ಈ ಒಂದು ಸ್ಟೋರಿ ಏನು ಹೇಳುತ್ತೆ, ಒಗ್ಗಟ್ಟು ಇಲ್ಲದೆ ಇದ್ದರೆ ಯಾವ ರೀತಿಯಾಗಿ ನಾವು ಕಷ್ಟಪಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ಸ್ಟೋರಿ ನಮಗೆ ಹೇಳುತ್ತೆ. ಎಸ್, ದಿಸ್ ಈಸ್ ಹೌ ಅವರ್ ಕಂಟ್ರಿ ಇಂಡಿಯಾ ಕೇಮ್ ಸ್ಲೋಲಿ but competently under British rule because people did not stand united against them. ಅಂದರೆ ನಮ್ಮ ಒಂದು ಕಂಟ್ರಿಗೆ, ಅಂದರೆ ನಮ್ಮ ಒಂದು ಇಂಡಿಯಾದಲ್ಲಿ ಹೇಗೆ ಬ್ರಿಟಿಷರು ಬಂದು ಏನು ಮಾಡ್ತಾರೆ, ಆಡಳಿತವನ್ನು ವಶಪಡಿಸ್ಕೊಳ್ತಾರೆ. ಅಂದರೆ ಇಲ್ಲಿರ್ತಕ್ಕಂಥ ಎಲ್ಲ ರಾಜರ ಆಡಳಿತವನ್ನು ಇಲ್ಲಿ ವಶಪಡಿಸ್ಕೊಳ್ತಾರೆ. ಯಾವ ರೀತಿಯಾಗಿ ವಶಪಡಿಸ್ಕೊಳ್ತಾರೆ ಅಂದರೆ, ಇಲ್ಲಿರ್ತಕ್ಕಂಥ ರಾಜರುಗಳಿಗಾಗಿರ್ಬೋದು ಅಥವಾ ಜನಗಳಿಗಾಗಿರ್ಬೋದು ಒಂದು ಯೂನಿಟಿ ಅನ್ನೋದು ಇರಲ್ಲ, ಅಂದರೆ ಒಂದು ಒಗ್ಗಟ್ಟು ಅನ್ನೋದು ಇರಲ್ಲ. ಸೊ ಹಾಗಾಗಿ ಏನು ಮಾಡ್ತಾರೆ, ಸ್ಲೋಲಿ ದೇವರ್ ಆಕ್ಯುಪೈಡ್ ಅವರ್ ಕಂಟ್ರಿ. ಹೌದಲ್ವಾ? ಎಸ್, ಕಮಿಂಗ್ ಟು ದ ಲೆಸನ್. The British initially came to India to trade. They slowly took over large parts of India and brought them under their rule. Why do you think this happened? ಅಂದರೆ ಆರಂಭದಲ್ಲಿ ಬ್ರಿಟಿಷ್ ಏನು ಮಾಡ್ತಾರೆ, ಇಂಡಿಯಾಕ್ಕೆ ಬರ್ತಾರೆ. ಯಾಕೆ? ಟ್ರೇಡ್ ಅಂದರೆ ವ್ಯಾಪಾರಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಇಂಡಿಯಾಕ್ಕೆ ಬರ್ತಾರೆ. ದಿ ಸ್ಲೋಲಿ ಟುಕ್ ಓವರ್ ಲಾರ್ಜ್ ಪಾರ್ಟ್ಸ್ ಆಫ್ ಇಂಡಿಯಾ ಆ್ಯಂಡ್ ಬ್ರಾಡ್ ದೆಮ್ ಅಂಡರ್ ದೇರ್ ರೂಲ್ಸ್. ಅವ್ರು ಏನು ಮಾಡ್ತಾರೆ, ನಿಧಾನವಾಗಿ ಇಂಡಿಯಾದಲ್ಲಿರ್ತಕ್ಕಂಥ ಬೃಹತ್ ಸ್ಥಳಗಳನ್ನು ಏನು ಮಾಡ್ತಾರೆ, ಇವರು ವಶಪಡಿಸ್ತಾ ಹೋಗ್ತಾರೆ. ಅವ್ರು ವಶಪಡಿಸ್ಕೊಂಡು ಏನು ಮಾಡ್ತಾರೆ, ಅಲ್ಲಿ ತಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಇಲ್ಲಿ ಹಾಕ್ತಾರೆ. ವೈ ಡೂ ಯು ಥಿಂಕ್ ದಿಸ್ ಹ್ಯಾಪನ್? ಇದು ಯಾಕೆ ನಡೀತಾ ಅಂತ ನಿಮಗೆ ಗೊತ್ತಾ? ಎಸ್, ನೆಕ್ಸ್ಟ್ ನಾವಿಲ್ಲಿ ನೋಡೋಣ, ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ನೋಡೋಣ. ಆ್ಯಸ್ ಆಲ್ರೆಡಿ ನೌ ಇಂಡಿಯಾ ವಾಸ್ ಒನ್ ಆಫ್ ದ ರಿಚೆಸ್ಟ್ ಲ್ಯಾಂಡ್ ಇನ್ ದ ವರ್ಲ್ಡ್. ನಾವೀಗ ಆಲ್ರೆಡಿ ಗೊತ್ತಿದೆ ನಮಗೆ, ಇಂಡಿಯಾ ಈಸ್ ಅ ರಿಚೆಸ್ಟ್ ಲ್ಯಾಂಡ್ ಇನ್ ದ ವರ್ಲ್ಡ್. ಅಂದರೆ ಇಡೀ ಜಗತ್ತಿನಲ್ಲಿ ಇಂಡಿಯಾ ಒಂದು ಸಮೃದ್ಧವಾದ ರಾಷ್ಟ್ರ ಅಂತ ನಾವು ಹೇಳ್ಬೋದು. ಹೌದಲ್ವಾ? ಪೀಪಲ್ಸ್ ವರ್ ಪ್ರಾಸ್ಪರಸ್ ಆ್ಯಂಡ್ ಹ್ಯಾಪಿ. ಅಂದರೆ ಇಲ್ಲಿರ್ತಕ್ಕಂಥ ಪೀಪಲ್ಸ್ ಹೇಗಿದ್ರು ಅಂದರೆ ತುಂಬ ಸಮೃದ್ಧವಾಗಿ, ಹ್ಯಾಪಿಯಾಗಿದ್ರು, ಶ್ರೀಮಂತರಾಗಿದ್ದರು, ಹಾಗೆ ತುಂಬ ಸಂತೋಷವಾಗಿ ಕೂಡ ಇದ್ದರು. ದೇರ್ ವಾಸ್ ಎ ಪ್ಲೆಂಟಿ ಆಫ್ ಫುಡ್. ಅಲ್ಲೇನಿತ್ತು, ಪ್ಲೆಂಟಿ ಆಫ್ ಫುಡ್ ಅಂದರೆ ತುಂಬ ಫುಡ್ ಇತ್ತು, ಅಂದರೆ ಜಾಸ್ತಿ ಒಂದು ಆಹಾರ ಸಾಮಗ್ರಿಗಳನ್ನು ಇಲ್ಲಿ ಇಂಡಿಯಾ ಹೊಂದಿತ್ತು. ವಿ ಹ್ಯಾಡ್ ದ ಬೆಸ್ಟ್ ಮಸ್ಲಿನ್, ಸಿಲ್ಕ್, ಬ್ಯೂಟಿಫುಲ್ ಆರ್ಟಿಫ್ಯಾಕ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಇನ್ ದ ವರ್ಲ್ಡ್. ಅಂದರೆ ಇಲ್ಲಿ ನಾವು ಏನನ್ನು ನೋಡ್ತಿದ್ವಿ, ಮಸ್ಲಿನ್, ಸಿಲ್ಕ್ ಅಂದರೆ ಮಸ್ಲಿನ್ ಬಟ್ಟೆ ಆಗಿರ್ಬೋದು, ಸಿಲ್ಕ್ ಅಂದರೆ ರೇಷ್ಮೆ ಬಟ್ಟೆಯನ್ನಾಗಿರ್ಬೋದು, ಬ್ಯೂಟಿಫುಲ್ ಆರ್ಟಿಫ್ಯಾಕ್ಟ್ಸ್ ಅಂದರೆ ಆರ್ಟಿಫ್ಯಾಕ್ಟ್ಸ್ ಮೀನ್ಸ್ ಹಸ್ತಾಕೃತಿಗಳನ್ನು ಹೊಂದಿದ್ವಿ. ಅದೇ ರೀತಿಯಾಗಿ ಕ್ರಾಫ್ಟ್ ಅಂದರೆ ಕಲಾಕೃತಿಗಳನ್ನು ಕೂಡ ನಾವಿಲ್ಲಿ ಹೊಂದಿದ್ವಿ. ಇಡೀ ರಾಷ್ಟ್ರದಲ್ಲಿ ಇವು ಇಂಡಿಯಾದಲ್ಲಿ ತುಂಬ ಚೆನ್ನಾಗಿ ಸಿಗ್ತಾ ಇದ್ವು. ವಿ ಆಲ್ಸೋ ಹ್ಯಾಡ್ ಎ ಲಾಟ್ ಆಫ್ ಸ್ಪೈಸಿ ಗೋಲ್ಡ್ ಆ್ಯಂಡ್ ಜೇಮ್ಸ್. ಅಂದರೆ ಈ ಮತ್ತೇನು ಹೊಂದಿದ್ವಿ ಅಂದರೆ ಸ್ಪೈಸಿ ಮೀನ್ಸ್ ಮಸಾಲೆ ಪದಾರ್ಥಗಳನ್ನು ಕೂಡ ಇಲ್ಲಿ ಹೊಂದಿತ್ತು ಇಂಡಿಯಾ. ಗೋಲ್ಡ್ ಅಂದರೆ ಚಿನ್ನ, ಹಾಗೂ ಗೇಮ್ಸ್ ಅಂದರೆ
ಜೇಮ್ಸ್ ಮೀನ್ಸ್ ಇದು ರತ್ನಾಭರಣಗಳು ಅಂತ ಹೇಳ್ತೀವಲ್ಲ, ಮುತ್ತು ರತ್ನಾಭರಣಗಳನ್ನ ನಾವು ಏನಂತೆ ಜೇಮ್ಸ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಟ್ರೇಡರ್ಸ್ ಫ್ರಮ್ ಆಲ್ ಓವರ್ ದ ವರ್ಲ್ಡ್ ಕೇಮ್ ಟು ಇಂಡಿಯಾ ಟು ಬೈ ದ ಟುಕ್ ಅವೇ ಗೂಡ್ಸ್ ಟು ಸೇಲ್ ಇನ್ ಅದರ್ ಕಂಟ್ರೀಸ್. ಇಲ್ಲಿ ಏನು ಮಾಡ್ತಾಯಿದ್ರು, ಬೇರೆ ನೆರೆ ರಾಷ್ಟ್ರಗಳಿಂದ ಏನು ಮಾಡ್ತಾಯಿದ್ರು, ಟ್ರೇಡರ್ಸ್ ಬಂದುಬಿಟ್ಟು ಏನು ಮಾಡ್ತಾಯಿದ್ರು, ಇರ್ತಕ್ಕಂಥ ಮಸಾಲೆ ಪದಾರ್ಥಗಳನ್ನು ಅಂದರೆ ಸಿಲ್ಕು, ಆಮೇಲೆ ಹಸ್ತಕೃತಿಗಳನ್ನು ಅಥವಾ ಕ್ರಾಫ್ಟ್ಸ್ ಆಗಿರ್ಬೋದು, ಇವನ್ನೆಲ್ಲ ಏನು ಮಾಡ್ತಾಯಿದ್ರು ಕೊಂಡ್ಕೊಳ್ಳೋಕ್ಕೆ ಇಡೀ ನೆರೆ ರಾಷ್ಟ್ರಗಳಿಂದ ಏನು ಮಾಡ್ತಾಯಿದ್ರು ಇಂಡಿಯಾಕ್ಕೆ ಬರ್ತಾಯಿದ್ರು. ಅಂದರೆ ಈ ಸರಕುಗಳನ್ನೆಲ್ಲ ಕೊಂಡ್ಕೊಂಡು ಏನು ಮಾಡ್ತಾಯಿದ್ರು, ಅವನ್ನ ಬೇರೆ ರಾಷ್ಟ್ರಗಳು ಮಾರೋಕ್ಕೋಸ್ಕರ ತಗೊಂಡು ಹೋಗಲಿಕ್ಕೆ ಬರ್ತಾಯಿದ್ರು. ಯುರೋಪಿಯನ್ ವಾಂಟೆಡ್ ಟು ಕಮ್ ಟು ಇಂಡಿಯಾ ಟು ಬೈ ದಿಸ್ ಗೂಡ್ಸ್ ಡೈರೆಕ್ಟ್ಲಿ. ಆದರೆ ಇಲ್ಲಿ ಏನು ಮಾಡ್ತಾರೆ, ಯುರೋಪಿಯನ್ ರಾಷ್ಟ್ರಗಳಿರ್ತಕ್ಕಂಥ ಡಚ್ಚರಾಗಿರ್ಬೋದು, ಬ್ರಿಟಿಷರಾಗಿರ್ಬೋದು, ಪೋರ್ಚುಗೀಸರಾಗಿರ್ಬೋದು, ಇವ್ರು ಏನು ಮಾಡ್ತಿದ್ರು, ಡೈರೆಕ್ಟ್ಲಿ ಅಂದರೆ ಇಂಡಿಯಾಕ್ಕೆ ಬಂದು ಡೈರೆಕ್ಟ್ಲಿ ಈ ಸರಕುಗಳನ್ನು ಏನು ಮಾಡ್ತಾಯಿದ್ರು ಕೊಂಡ್ಕೊಂಡು. ಸೊ ದ ರೂಲ್ಸ್ ವರ್ ಆಫ್ ದ ಯುರೋಪಿಯನ್ ಕಂಟ್ರೀಸ್ ಸೆಂಟ್ ಎಕ್ಸ್ಪ್ಲೋರ್ಸ್ ಟು ಇಂಡಿಯಾ ಅಂಡ್ ದ ಫಾರ್ ಈಸ್ಟ್. ಅವ್ರೇನು ಮಾಡ್ತಾಯಿದ್ರು, ಡೈರೆಕ್ಟ್ಲಿ ಇಂಡಿಯಾದಿಂದ ಈ ಸರಕುಗಳನ್ನು ಕೊಂಡ್ಕೊಂಡ್ಬಿಟ್ಟು ಏನು ಮಾಡ್ತಾಯಿದ್ರು, ಪೂರ್ವ ರಾಷ್ಟ್ರಗಳಿಗೆ ಏನು ಮಾಡ್ತಾಯಿದ್ರು, ಕಳಿಸ್ತಾ ಇದ್ರು. ಎಂಟ್ರಿ ಆಫ್ ಯುರೋಪಿಯನ್ ಟ್ರೇಡರ್ಸ್. This is a picture of Vasco da Gama. Yes. After Vasco da Gama discovered the way to India around the Cape of Good Hope in 1498, the sea route to India was opened. ಅಂದರೆ ಇಲ್ಲಿ ವಾಸ್ಕೋ ಡಿ ಗಾಮ ಏನು ಮಾಡ್ತಾನೆ, he discovered the way to India around the Cape of Good Hope in 1498. ಏನು ಮಾಡ್ತಾನೆ ಅವನು, ಕೇಪ್ ಆಫ್ ಗುಡ್ ಹೋಪ್ ಭೂಶಿರದ ಮೂಲಕ ಏನು ಮಾಡ್ತಾನೆ, ಇಂಡಿಯಾಕ್ಕೆ ಒಂದು ಸಿ ರೂಟನ್ನು ಏನು ಮಾಡ್ತಾನೆ, ಕಂಡು ಹಿಡ್ತಾನೆ. ಹಿ ಡಿಸ್ಕವರ್ ಸಿ ರೂಟ್ ಟು ಇಂಡಿಯಾ. ಅವನು ಒಂದು ಸಿ ರೂಟನ್ನು ಕಂಡುಹಿಡ್ತಾನೆ, ಅಂದರೆ ಒಂದು ಜಲಮಾರ್ಗವನ್ನು ಕಂಡುಹಿಡ್ತಾನೆ. ಆ ಒಂದು ಜಲಮಾರ್ಗ ಏನಾಗಿರುತ್ತೆ, ಓಪನ್ ಆಗಿರುತ್ತೆ, ತೆರೆಯಲ್ಪಟ್ಟಿರುತ್ತೆ. ಮೆನಿ ಟ್ರೇಡರ್ಸ್ ಫ್ರಮ್ ಯುರೋಪಿಯನ್ ಕಂಟ್ರೀಸ್ ಸ್ಟಾರ್ಟೆಡ್ ಕಮ್ಮಿಂಗ್ ಡೈರೆಕ್ಟ್ಲಿ ಟು ಇಂಡಿಯಾ. ಅಲ್ಲಿರ್ತಕ್ಕಂಥ ಮೆನಿ ಯುರೋಪಿಯನ್ ಕಂಟ್ರೀಸಲ್ಲಿರ್ತಕ್ಕಂಥ ಟ್ರೇಡರ್ಸ್ ಏನು ಮಾಡ್ತಾರೆ, ಡೈರೆಕ್ಟ್ಲಿ ಅಂದರೆ ನೇರವಾಗಿ ಭಾರತಕ್ಕೆ ಏನು ಮಾಡ್ತಾರೆ, ಬರ್ತಾರೆ. ಯಾವುದಕ್ಕೋಸ್ಕರ, ಫಾರ್ ಟ್ರೇಡ್ ಅಂದರೆ ವ್ಯಾಪಾರಕ್ಕೋಸ್ಕರ ಬರ್ತಾರೆ. ದೇ ವರ್ ದ ಬ್ರಿಟಿಷ್, ದ ಪೋರ್ಚುಗೀಸ್, ದ ಡಚಸ್, ದ ಡೆನ್ಸ್ ಆ್ಯಂಡ್ ದ ಫ್ರೆಂಚ್. ದೇ ಆಫ್ ಟ್ರೇಡಿಂಗ್ ಪೋಸ್ಟಸ್ ಇನ್ ವೇರಿಯಸ್ ಪಾರ್ಟ್ಸ್ ಆಫ್ ಇಂಡಿಯಾ. ಅಲ್ಲಿರ್ತಕ್ಕಂಥ ಡಚಸ್ ಆಗಿರ್ಬೋದು, ಡೆನ್ಸ್ ಆಗಿರ್ಬೋದು, ಅದೇ ರೀತಿ ಪೋರ್ಚುಗೀಸರ್ ಆಗಿರ್ಬೋದು, ಮತ್ತು ಬ್ರಿಟಿಷರ್ ಅವ್ರು ಏನು ಮಾಡ್ತಾರೆ, ಇಂಡಿಯಾದಲ್ಲಿರ್ತಕ್ಕಂಥ ವೇರಿಯಸ್ ಪಾರ್ಟ್ಸಲ್ಲಿ ಏನು ಮಾಡ್ತಾರೆ, ತಮ್ಮ ಟ್ರೇಡಿಂಗ್ ಪೋಸ್ಟಸನ್ನು ಸ್ಥಾಪಿಸ್ತಾರೆ, ಅಂದರೆ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪಿಸ್ತಾರೆ. ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸೆಟ್ ಆಫ್ ಎ ಟ್ರೇಡಿಂಗ್ ಪೋಸ್ಟ್ ಇನ್ ಸೂರತ್, ಗುಜರಾತ್ ಇನ್ 1608. ಅಂದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಏನು ಮಾಡುತ್ತೆ, ಫಸ್ಟು ಗುಜರಾತಲ್ಲಿ ಇನ್ 68 ಏನು ಮಾಡುತ್ತೆ, ಇದು ಫಸ್ಟ್ ಟ್ರೇಡಿಂಗ್ ಪೋಸ್ಟನ್ನು ಎಸ್ಟಾಬ್ಲಿಷ್ ಮಾಡುತ್ತೆ. ವೆರಿ ಸೂನ್ ದೆ ಸೆಟ್ ಆಫ್ ಅ ಟ್ರೇಡಿಂಗ್ ಪೋಸ್ಟ್ ಅಟ್ ಮದ್ರಾಸ್, ಬಾಂಬೆ ಆ್ಯಂಡ್ ಕ್ಯಾಲ್ಕಟ್ ಟು ಪ್ರೊಟೆಕ್ಟ್ ದ ಟ್ರೇಡಿಂಗ್ ಪೋಸ್ಟಸ್. ದೇ ಬಿಲ್ಟ್ ಫೋರ್ಟ್ಸ್ ಆ್ಯಂಡ್ ರೈಸ್ ಆರ್ಮೀಸ್ ಫಾರ್ ದೇರ್ ಡಿಫೆನ್ಸ್. ತದನಂತರ ಏನು ಮಾಡುತ್ತೆ, ಫಸ್ಟು ಎಲ್ಲಿ ಎಸ್ಟಾಬ್ಲಿಷ್ ಮಾಡುತ್ತೆ, ಸೂರತ್ ಮತ್ತು ಗುಜರಾತಲ್ಲಿ ಇದು ಟ್ರೇಡಿಂಗ್ ಪೋಸ್ಟನ್ನು ಎಸ್ಟಾಬ್ಲಿಷ್ ಮಾಡುತ್ತೆ. ತದನಂತರ ಏನು ಮಾಡುತ್ತೆ, ಬಾಂಬೆಯಲ್ಲಿ, ಕಲ್ಕತ್ತಾದಲ್ಲಿ ಮತ್ತು ಮದ್ರಾಸಲ್ಲಿ ತಮ್ಮ ಟ್ರೇಡಿಂಗ್ ಪೋಸ್ಟನ್ನು ಏನು ಮಾಡುತ್ತೆ, ಎಸ್ಟಾಬ್ಲಿಷ್ ಮಾಡುತ್ತೆ. ತದನಂತರ ಈ ಟ್ರೇಡಿಂಗ್ ಪೋಸ್ಟಸನ್ನು ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಏನು ಮಾಡುತ್ತೆ ಅಂದರೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಏನು ಮಾಡುತ್ತೆ, ಬಿಲ್ಡ್ಸ್ ಫೋರ್ಟ್ಸ್ ಆ್ಯಂಡ್ ರೈಸ್ಡ್ ಆರ್ಮೀಸ್ ಫಾರ್ ದ ಡಿಫೆನ್ಸ್. ಅಂದರೆ ಇವನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಹಾಗೂ ರಕ್ಷಣೆಗೋಸ್ಕರ ಏನು ಮಾಡುತ್ತೆ, ಕೋಟೆಗಳನ್ನು ಕಟ್ಟುತ್ತೆ. ಅದೇ ರೀತಿಯಾಗಿ ಸೈನ್ಯವನ್ನು ಕೂಡ ಏನು ಮಾಡುತ್ತೆ, ಇದು ಕಟ್ಟುತ್ತೆ. ಯಾವುದು, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಇಸ್ ಅ ಪಿಕ್ಚರ್ ಆಫ್ ಫೋರ್ಟ್ ಸೇಂಟ್ ಜಾರ್ಜ್ ಇನ್ ಮದ್ರಾಸ್. ಅಂದರೆ ಮದ್ರಾಸಲ್ಲಿ ಇರ್ತಕ್ಕಂಥ ಸೇಂಟ್ ಜಾರ್ಜ್ ಫೋರ್ಟ್ ಆಗಿರುತ್ತೆ. And this is also a picture of Fort Saint William in Calcutta. ಅಂದರೆ ಕಲ್ಕತ್ತಲ್ಲಿ ಇರ್ತಕ್ಕಂಥ ಸೇಂಟ್ ವಿಲಿಯಂ ಫೋರ್ಟ್ ಆಗಿರುತ್ತೆ. Coming to next paragraph. The British East India Company was in competition with the French, the Dutch, the Portuguese and the Danes over trading rights.
ಇಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಏನು ಮಾಡ್ತು ಅಂದರೆ ಕಾಂಪಿಟೇಷನನ್ನು ಮಾಡ್ತಾ ಇತ್ತು. ಯಾವುದ್ರ ಜೊತೆ ಕಾಂಪಿಟೇಷನನ್ನು ಮಾಡ್ತಾ ಇತ್ತು? ಫ್ರೆಂಚ್, ಡಚಸ್ ಹಾಗೂ ಪೋರ್ಚುಗೀಸಸ್ ಆ್ಯಂಡ್ ಡೆನ್ಸ್ ಇವ್ರ ಜೊತೆ ಏನು ಮಾಡ್ತಾ ಇತ್ತು? ಕಾಂಪಿಟೇಷನನ್ನು ಮಾಡ್ತಾ ಇತ್ತು. ಯಾವುದಕ್ಕೋಸ್ಕರ? ಫಾರ್ ಟ್ರೇಡಿಂಗ್ ರೈಟ್ಸ್, ಅಂದರೆ ವ್ಯಾಪಾರ ಹಕ್ಕುಗಳಿಗೋಸ್ಕರ ಏನು ಮಾಡ್ತಾ ಇತ್ತು? ಕಾಂಪಿಟೇಷನನ್ನು ನಡೆಸ್ತಾ ಇತ್ತು. ಈಚ್ ವಾಸ್ ಟ್ರೈಂಗ್ ಟು ಔಟ್ ದ ಅದರ್ಸ್. ಅಲ್ಲಿರ್ತಕ್ಕಂಥ ಬ್ರಿಟಿಷರಾಗಿರ್ಬೋದು, ಫ್ರೆಂಚ್ ಆ್ಯಂಡ್ ಡಚಸ್ ಆ್ಯಂಡ್ ಡೆನ್ಸ್, ಪೋರ್ಚುಗೀಸ್ ಇವರೆಲ್ಲ ಏನು ಮಾಡ್ತಾಯಿದ್ರು? ಒಬ್ಬರನ್ನ ಸೋಲ್ಸೋಕ್ಕೋಸ್ಕರ, ಒಬ್ಬರನ್ನ ಹೊರದಬ್ಬಳಕ್ಕೋಸ್ಕರ ಏನು ಮಾಡ್ತಾಯಿದ್ರು? ಟ್ರೈ ಮಾಡ್ತಾಯಿದ್ರು. ಅಟ್ ದ ಟೈಮ್ ಇಂಡಿಯಾ ವಾಸ್ ಮೇಡ್ ಅಪ್ ಆಫ್ ಮೆನಿ ಲಿಟ್ಲ್ ಆ್ಯಂಡ್ ಲಾರ್ಜ್ ಕಿಂಗ್ಡಮ್ಸ್ which were constantly fighting among themselves. In this period, my dear students, India was made up of many little and large kingdoms. ಅಂದರೆ ಇಂಡಿಯಾ ಏನಾಗಿತ್ತು? ಸಣ್ಣ ಸಣ್ಣ ಸಾಮ್ರಾಜ್ಯ ಮತ್ತು ದೊಡ್ಡ ದೊಡ್ಡ ಸಾಮ್ರಾಜ್ಯಗಳಿಂದ ಮಾರ್ಪಟ್ಟಿತ್ತು. ಯಾವುದು? ಇಂಡಿಯಾ. ಇನ್ ದಿಸ್ ವೇ ದೇ ವರ್ ಕಾನ್ಸ್ಟೆಂಟ್ಲಿ ಫೈಟಿಂಗ್ ಅಮಾಂಗ್ ದೆಮ್ಸೆಲ್ವ್ಸ್. ಅವರೆಲ್ಲ ಏನು ಮಾಡ್ತಾಯಿದ್ರು? ನಿರಂತರವಾಗಿ ತಮ್ಮಲ್ಲೇ ಏನು ಮಾಡ್ತಾಯಿದ್ರು? ಫೈಟಿಂಗನ್ನು ಮಾಡ್ತಾಯಿದ್ರು. ಯಾರು? ಇಂಡಿಯಾದಲ್ಲಿರ್ತಕ್ಕಂಥ ರಾಜರುಗಳು, ಅಂದರೆ ಸಣ್ಣ ಸಣ್ಣ ರೂಲರ್ಸ್ ಆಗಿರ್ಬೋದು, ಅದೇ ರೀತಿಯಾಗಿ ದೊಡ್ಡ ದೊಡ್ಡ ರೂಲರ್ಸ್ ಆಗಿರ್ಬೋದು, ಅವರೆಲ್ಲ ಏನು ಮಾಡ್ತಾಯಿದ್ರು? ತಮ್ಮಲ್ಲೇ ಫೈಟಿಂಗನ್ನು ಮಾಡ್ತಾಯಿದ್ರು. European traders of different countries cleverly offer to help these small rulers. ಅಲ್ಲಿ ಬಂದಿರತಕ್ಕಂಥ ಯುರೋಪಿಯನ್ ಟ್ರೇಡರ್ಸ್ ಏನು ಮಾಡ್ತಾರೆ ಅಂದರೆ ಯುರೋಪಿಯನ್ ವ್ಯಾಪಾರಸ್ಥರು ಏನು ಮಾಡ್ತಾರೆ? ಆಫರ್ ಮಾಡ್ತಾರೆ. ಏನು ಆಫರ್ ಮಾಡ್ತಾರೆ? ನಿಮ್ಗೆ ನಾವು ಹೆಲ್ಪ್ ಮಾಡ್ತೀವಿ ಅಂತ ಅಲ್ಲಿರ್ತಕ್ಕಂಥ ಸ್ಮಾಲ್ ರೂಲರ್ಸ್ಗೆ ಏನು ಮಾಡ್ತಾರೆ? ಹೇಳ್ತಾರೆ. ದೇ ಜಾಯ್ನ್ಡ್ ಆನ್ ಅಪೋಸಿಂಗ್ ಸೈಡ್ ಆ್ಯಂಡ್ ಫಾಟ್ ಆನ್ ಬಿಹಾಫ್ ದ ರೂಲರ್ಸ್. ಆದರೆ ಇಲ್ಲಿ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಏನು ಮಾಡ್ತಾರೆ? ದೊಡ್ಡ ದೊಡ್ಡ ರೂಲರ್ಸ್ ಹೋಗ್ತಾರೆ, ಅಲ್ಲಿ ಹೆಲ್ಪ್ ಮಾಡಲಿಕ್ಕೆ ಹೋಗ್ತಾರೆ. ಅಂದರೆ ಇಲ್ಲಿ ಸ್ಮಾಲ್ ರೂಲರ್ಸ್ಗೆ ಏನು ಮಾಡ್ತಾರೆ? ನೀವು ಯುದ್ಧ ಮಾಡಿ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ಅಂತ ಅವ್ರನ್ನ ಹುರಿದುಂಬಿಸ್ಬಿಟ್ಟು, ಬಟ್ ಅವ್ರು ಏನು ಮಾಡ್ತಾರೆ? ಆಪೋಸಿಂಗ್ ಪಾರ್ಟಿ, ಅಂದರೆ ಇಲ್ಲಿ ದೊಡ್ಡ ದೊಡ್ಡ ರೂಲರ್ಸ್ ಇರ್ತಾರಲ್ಲ ಅವ್ರ ಜೊತೆ ಸೇರಿಬಿಟ್ಟು ಏನು ಮಾಡ್ತಾರೆ? ಫೈಟ್ ಮಾಡಲಿಕ್ಕೆ ಬರ್ತಾರೆ. ಯಾರ ಜೊತೆ? ಸ್ಮಾಲ್ ರೂಲರ್ಸ್ ಜೊತೆ. In this way, the British and the other Europeans gained greater power and wealth. ಹೀಗೆ ಏನು ಮಾಡ್ತಾರೆ? ಈಗ ನಮ್ಮಲ್ಲೇ ಏನು ಮಾಡ್ತಾಯಿದ್ರು? ಜಗಳವನ್ನು ಏರ್ಪಡಿಸಿ ಏನು ಮಾಡ್ತಾರೆ? ಗೇನ್ಡ್ ಗ್ರೇಟ್ ಪವರ್ ಆ್ಯಂಡ್ ವೆಲ್ತ್ ಏನು ಮಾಡ್ತಾರೆ? ಅಲ್ಲಿರ್ತಕ್ಕಂಥ ಅಧಿಕಾರವನ್ನು ಮತ್ತು ಸಂಪತ್ತನ್ನು ಏನು ಮಾಡ್ತಾರೆ? ವಶಪಡಿಸ್ಕೊಳ್ತಾರೆ. ಅಂದರೆ ಇಲ್ಲಿ ಏನಾಗುತ್ತೆ? ಯುರೋಪಿಯನ್ ಟ್ರೇಡರ್ಸ್ ಏನು ಮಾಡ್ತಾರೆ? ಸಣ್ಣ ಸಣ್ಣ ರಾಷ್ಟ್ರ, ಅಂದರೆ ಸ್ಮಾಲ್ ರೂಲರ್ಸ್ಗೂ ಮತ್ತು ಬಿಗ್ ರೂಲರ್ಸ್ಗೆ ಏನು ಮಾಡ್ತಾರೆ? ಫೈಟಿಂಗನ್ನು ಏರ್ಪಡಿಸ್ತಾರೆ. ಹೌದು ತಾನೆ? ಸೊ ಈ ರೀತಿಯಾಗಿ ಅಲ್ಲಿರ್ತಕ್ಕಂಥ ಸಂಪತ್ತು ಮತ್ತು ವೆಲ್ತ್ ಮತ್ತು ಪವರನ್ನು ಏನು ಮಾಡ್ತಾರೆ? ವಶಪಡಿಸ್ಕೊಳ್ತಾರೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇನ್ ದಿಸ್ ಕ್ಲಾಸ್ ವಿ ಡಿಸ್ಕಸ್ ಅಬೌಟ್ ಹೌ ದ ಯುರೋಪಿಯನ್ countries occupied our country. Okay, in the next class we discuss about the Battle of Plassey. Thank you.